ಅದು 4 ಅಂತಸ್ತಿನ ಕಟ್ಟಡ. ಅಲ್ಲಿ ಸುಮಾರು 15ಕ್ಕೂ ಹೆಚ್ಚು ಜನ ವಾಸ ಇದ್ರು. ಎಲ್ಲರೂ ಕೂಡ ಎಂದಿನಂತೆ ಬೆಳಗ್ಗೆ ಎದ್ದು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ರು. ಆದರೆ ವಿಧಿ ಆಟ ಬೇರೆನೇ ಇತ್ತು. ಯಮರಾಯ ಕಟ್ಟಡದ ರೂಪ ತಾಳಿಬಿಟ್ಟಿದ್ದ. ಇಡೀ ಕಟ್ಟಡ ಛಿದ್ರ ಛಿದ್ರ. 4 ಅಂತಸ್ತಿನ ಬಿಲ್ಡಿಂಗ್ ಸಂಪೂರ್ಣ ನಾಮಾವಶೇಷ. ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಜೀವನ್ಮರಣ ಹೋರಾಟ. ಇದು ದೆಹಲಿಯಲ್ಲಿನ ಕಟ್ಟಡ ಕುಸಿತದ ಭೀಕರ ದೃಶ್ಯ. ನೋಡ್ತಿದ್ದಂತೆ 4 ಅಂತಸ್ತಿನ ಕಟ್ಟಡ ಕುಸಿತ. ಅವಶೇಷಗಳ ಅಡಿ ಸಿಲುಕಿ 6 ಮಂದಿ ದುರ್ಮರಣ. ರಾಷ್ಟ್ರ ರಾಜಧಾನಿ ದೆಹಲಿಯ ಜನತಾ ಮಜ್ದೂರ್ ಕಾಲೋನಿಯಲ್ಲಿ ಭೀಕರ ದುರಂತವೊಂದು ನಡೆದು ಹೋಗಿದೆ. ಬೆಳಗ್ಗೆ 7 ಗಂಟೆ ಸುಮಾರಿಗೆ ನೋಡ್ತಾ ಇದ್ದಂತೆ 4 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿದೆ. ಅವಶೇಷಗಳ ಅಡಿ ಸಿಲುಕಿ ಬರೋಬ್ಬರಿ 6 ಮಂದಿ ನರಳಾಡಿ ಉಸಿರು ಚೆಲ್ಲಿದ್ದಾರೆ. ನಾಲ್ಕಂತಸ್ತಿನ ಕಟ್ಟಡದ ಅವಶೇಷಗಳ ಅಡಿ ಬರೋಬ್ಬರಿ 15ಕ್ಕೂ ಹೆಚ್ಚು ಜನ ಸಿಲುಕಿಕೊಂಡಿದ್ರು. ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರು. ಕೂಡಲೇ ಸ್ಥಳಕ್ಕೆ ಬಂದ ಎನ್ಡಿಆರ್ಎಫ್ ಸಿಬ್ಬಂದಿ ಹರಸಾಹಸ ಪಟ್ಟು ಅವಶೇಷಗಳ ಅಡಿ ಸಿಲುಕಿದ ಜನರನ್ನ ರಕ್ಷಿಸಿದ್ದಾರೆ. ಆದರೆ 6 ಮಂದಿಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. 50 ವರ್ಷದ ಮತ್ಲೂಬ್, ಆತನ ಪತ್ನಿ ರಬಿಯಾ ಕಟ್ಟಡದ ಅಡಿ ಸಿಲುಕಿ ಉಸಿರು ಚೆಲ್ಲಿದ್ದಾರೆ. ಮತ್ಲೂಬ್ ದಂಪತಿಯ 2 ಮಕ್ಕಳಾದ ಜಾವಿದ್ ಹಾಗೂ ಅಬ್ದುಲ್ಲಾ ಕೂಡ ಮೃತಪಟ್ಟಿದ್ದಾರೆ. ಯಮನ ರೂಪ ತಾಳಿ ಬಂದ ಕಟ್ಟಡದ ಅಡಿ ಸಿಲುಕಿ ಇಡೀ ಕುಟುಂಬವೇ ಸರ್ವನಾಶವಾಗಿದೆ. ಅವಶೇಷಗಳ ಅಡಿ ಪ್ರಾಣ ಬಿಟ್ಟ ತಾಯಿ ಕಂದಮ್ಮ. 2 ವರ್ಷದ ಮಗುವನ್ನ ಬಲಿ ಪಡೆದ ಯಮ ಕಟ್ಟಡ. ಈ ಯಮ ಕಟ್ಟಡದ ಅಡಿ ಸಿಲುಕಿ ತಾಯಿ ಹಾಗೂ ಕಂದಮ್ಮ ಸಾವಿನ ಮನೆ ಸೇರಿದ್ದಾರೆ. 27 ವರ್ಷದ ಜುಬಿಯಾ ತನ್ನ 2 ವರ್ಷದ ಪುಟ್ಟ ಕಂದಮ್ಮನ ಜೊತೆ ಉಸಿರು ಚೆಲ್ಲಿದ್ದಾರೆ. ಜಗತ್ತನ್ನ ನೋಡೋ ಮುನ್ನವೇ ಪುಟ್ಟ ಕಂದಮ್ಮ ಫೋಜಿಯಾ ಕಣ್ಣು ಮುಚ್ಚಿದ್ದಾಳೆ. ಇನ್ನು ಹಲವಾರು ಜನ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಎನ್ಡಿಆರ್ಎಫ್ ಸಿಬ್ಬಂದಿ ಕಟ್ಟಡದ ಅಡಿ ಸಿಲುಕಿದವರನ್ನ ರಕ್ಷಿಸಲು ಹರಸಾಹಸ ಪಡ್ತಿದ್ದಾರೆ. ಸಾವಿನ ಸಂಖ್ಯೆ ಇಲ್ಲಿಗೆ ಕೊನೆಯಾಗಲಿ. ಕಟ್ಟಡದ ಅಡಿ ಸಿಲುಕಿದವರು ಜೀವಂತವಾಗಿ ಹೊರಬರಲಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದು 4 ಅಂತಸ್ತಿನ ಕಟ್ಟಡ. ಅಲ್ಲಿ ಸುಮಾರು 15ಕ್ಕೂ ಹೆಚ್ಚು ಜನ ವಾಸ ಇದ್ರು. ಎಲ್ಲರೂ ಕೂಡ ಎಂದಿನಂತೆ ಬೆಳಗ್ಗೆ ಎದ್ದು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ರು. ಆದರೆ ವಿಧಿ ಆಟ ಬೇರೆನೇ ಇತ್ತು. ಯಮರಾಯ ಕಟ್ಟಡದ ರೂಪ ತಾಳಿಬಿಟ್ಟಿದ್ದ. ಇಡೀ ಕಟ್ಟಡ ಛಿದ್ರ ಛಿದ್ರ. 4 ಅಂತಸ್ತಿನ ಬಿಲ್ಡಿಂಗ್ ಸಂಪೂರ್ಣ ನಾಮಾವಶೇಷ. ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಜೀವನ್ಮರಣ ಹೋರಾಟ. ಇದು ದೆಹಲಿಯಲ್ಲಿನ ಕಟ್ಟಡ ಕುಸಿತದ ಭೀಕರ ದೃಶ್ಯ. ನೋಡ್ತಿದ್ದಂತೆ 4 ಅಂತಸ್ತಿನ ಕಟ್ಟಡ ಕುಸಿತ. ಅವಶೇಷಗಳ ಅಡಿ ಸಿಲುಕಿ 6 ಮಂದಿ ದುರ್ಮರಣ. ರಾಷ್ಟ್ರ ರಾಜಧಾನಿ ದೆಹಲಿಯ ಜನತಾ ಮಜ್ದೂರ್ ಕಾಲೋನಿಯಲ್ಲಿ ಭೀಕರ ದುರಂತವೊಂದು ನಡೆದು ಹೋಗಿದೆ. ಬೆಳಗ್ಗೆ 7 ಗಂಟೆ ಸುಮಾರಿಗೆ ನೋಡ್ತಾ ಇದ್ದಂತೆ 4 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿದೆ. ಅವಶೇಷಗಳ ಅಡಿ ಸಿಲುಕಿ ಬರೋಬ್ಬರಿ 6 ಮಂದಿ ನರಳಾಡಿ ಉಸಿರು ಚೆಲ್ಲಿದ್ದಾರೆ. ನಾಲ್ಕಂತಸ್ತಿನ ಕಟ್ಟಡದ ಅವಶೇಷಗಳ ಅಡಿ ಬರೋಬ್ಬರಿ 15ಕ್ಕೂ ಹೆಚ್ಚು ಜನ ಸಿಲುಕಿಕೊಂಡಿದ್ರು. ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರು. ಕೂಡಲೇ ಸ್ಥಳಕ್ಕೆ ಬಂದ ಎನ್ಡಿಆರ್ಎಫ್ ಸಿಬ್ಬಂದಿ ಹರಸಾಹಸ ಪಟ್ಟು ಅವಶೇಷಗಳ ಅಡಿ ಸಿಲುಕಿದ ಜನರನ್ನ ರಕ್ಷಿಸಿದ್ದಾರೆ. ಆದರೆ 6 ಮಂದಿಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. 50 ವರ್ಷದ ಮತ್ಲೂಬ್, ಆತನ ಪತ್ನಿ ರಬಿಯಾ ಕಟ್ಟಡದ ಅಡಿ ಸಿಲುಕಿ ಉಸಿರು ಚೆಲ್ಲಿದ್ದಾರೆ. ಮತ್ಲೂಬ್ ದಂಪತಿಯ 2 ಮಕ್ಕಳಾದ ಜಾವಿದ್ ಹಾಗೂ ಅಬ್ದುಲ್ಲಾ ಕೂಡ ಮೃತಪಟ್ಟಿದ್ದಾರೆ. ಯಮನ ರೂಪ ತಾಳಿ ಬಂದ ಕಟ್ಟಡದ ಅಡಿ ಸಿಲುಕಿ ಇಡೀ ಕುಟುಂಬವೇ ಸರ್ವನಾಶವಾಗಿದೆ. ಅವಶೇಷಗಳ ಅಡಿ ಪ್ರಾಣ ಬಿಟ್ಟ ತಾಯಿ ಕಂದಮ್ಮ.
2 ವರ್ಷದ ಮಗುವನ್ನ ಬಲಿ ಪಡೆದ ಯಮ ಕಟ್ಟಡ. ಈ ಯಮ ಕಟ್ಟಡದ ಅಡಿ ಸಿಲುಕಿ ತಾಯಿ ಹಾಗೂ ಕಂದಮ್ಮ ಸಾವಿನ ಮನೆ ಸೇರಿದ್ದಾರೆ. 27 ವರ್ಷದ ಜುಬಿಯಾ ತನ್ನ 2 ವರ್ಷದ ಪುಟ್ಟ ಕಂದಮ್ಮನ ಜೊತೆ ಉಸಿರು ಚೆಲ್ಲಿದ್ದಾರೆ. ಜಗತ್ತನ್ನ ನೋಡೋ ಮುನ್ನವೇ ಪುಟ್ಟ ಕಂದಮ್ಮ ಫೋಜಿಯಾ ಕಣ್ಣು ಮುಚ್ಚಿದ್ದಾಳೆ. ಇನ್ನು ಹಲವಾರು ಜನ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಎನ್ಡಿಆರ್ಎಫ್ ಸಿಬ್ಬಂದಿ ಕಟ್ಟಡದ ಅಡಿ ಸಿಲುಕಿದವರನ್ನ ರಕ್ಷಿಸಲು ಹರ ಸಾಹಸ ಪಡ್ತಿದ್ದಾರೆ. ಸಾವಿನ ಸಂಖ್ಯೆ ಇಲ್ಲಿಗೆ ಕೊನೆಯಾಗಲಿ. ಕಟ್ಟಡದ ಅಡಿ ಸಿಲುಕಿದವರು ಜೀವಂತವಾಗಿ ಹೊರಬರಲಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದು 4 ಅಂತಸ್ತಿನ ಕಟ್ಟಡ. ಅಲ್ಲಿ ಸುಮಾರು 15ಕ್ಕೂ ಹೆಚ್ಚು ಜನ ವಾಸ ಇದ್ರು. ಎಲ್ಲರೂ ಕೂಡ ಎಂದಿನಂತೆ ಬೆಳಗ್ಗೆ ಎದ್ದು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ರು. ಆದರೆ ವಿಧಿ ಆಟ ಬೇರೆನೇ ಇತ್ತು. ಯಮರಾಯ ಕಟ್ಟಡದ ರೂಪ ತಾಳಿಬಿಟ್ಟಿದ್ದ. ಇಡೀ ಕಟ್ಟಡ ಛಿದ್ರ ಛಿದ್ರ. 4 ಅಂತಸ್ತಿನ ಬಿಲ್ಡಿಂಗ್ ಸಂಪೂರ್ಣ ನಾಮಾವಶೇಷ. ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಜೀವನ್ಮರಣ ಹೋರಾಟ. ಇದು ದೆಹಲಿಯಲ್ಲಿನ ಕಟ್ಟಡ ಕುಸಿತದ ಭೀಕರ ದೃಶ್ಯ. ನೋಡ್ತಿದ್ದಂತೆ 4 ಅಂತಸ್ತಿನ ಕಟ್ಟಡ ಕುಸಿತ. ಅವಶೇಷಗಳ ಅಡಿ ಸಿಲುಕಿ 6 ಮಂದಿ ದುರ್ಮರಣ. ರಾಷ್ಟ್ರ ರಾಜಧಾನಿ ದೆಹಲಿಯ ಜನತಾ ಮಜ್ದೂರ್ ಕಾಲೋನಿಯಲ್ಲಿ ಭೀಕರ ದುರಂತವೊಂದು ನಡೆದು ಹೋಗಿದೆ. ಬೆಳಗ್ಗೆ 7 ಗಂಟೆ ಸುಮಾರಿಗೆ ನೋಡ್ತಾ ಇದ್ದಂತೆ 4 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿದೆ. ಅವಶೇಷಗಳ ಅಡಿ ಸಿಲುಕಿ ಬರೋಬ್ಬರಿ 6 ಮಂದಿ ನರಳಾಡಿ ಉಸಿರು ಚೆಲ್ಲಿದ್ದಾರೆ. ನಾಲ್ಕಂತಸ್ತಿನ ಕಟ್ಟಡದ ಅವಶೇಷಗಳ ಅಡಿ ಬರೋಬ್ಬರಿ 15ಕ್ಕೂ ಹೆಚ್ಚು ಜನ ಸಿಲುಕಿಕೊಂಡಿದ್ರು. ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರು. ಕೂಡಲೇ ಸ್ಥಳಕ್ಕೆ ಬಂದ ಎನ್ಡಿಆರ್ಎಫ್ ಸಿಬ್ಬಂದಿ ಹರ ಸಾಹಸ ಪಟ್ಟು ಅವಶೇಷಗಳ ಅಡಿ ಸಿಲುಕಿದ ಜನರನ್ನ ರಕ್ಷಿಸಿದ್ದಾರೆ. ಆದರೆ 6 ಮಂದಿಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. 50 ವರ್ಷದ ಮತ್ಲೂಬ್, ಆತನ ಪತ್ನಿ ರಬಿಯಾ ಕಟ್ಟಡದ ಅಡಿ ಸಿಲುಕಿ ಉಸಿರು ಚೆಲ್ಲಿದ್ದಾರೆ. ಮತ್ಲೂಬ್ ದಂಪತಿಯ 2 ಮಕ್ಕಳಾದ ಜಾವಿದ್ ಹಾಗೂ ಅಬ್ದುಲ್ಲಾ ಕೂಡ ಮೃತಪಟ್ಟಿದ್ದಾರೆ. ಯಮನ ರೂಪ ತಾಳಿ ಬಂದ ಕಟ್ಟಡದ ಅಡಿ ಸಿಲುಕಿ ಇಡೀ ಕುಟುಂಬವೇ ಸರ್ವನಾಶವಾಗಿದೆ. ಅವಶೇಷಗಳ ಅಡಿ ಪ್ರಾಣ ಬಿಟ್ಟ ತಾಯಿ ಕಂದಮ್ಮ. 2 ವರ್ಷದ ಮಗುವನ್ನ ಬಲಿ ಪಡೆದ ಯಮ ಕಟ್ಟಡ. ಈ ಯಮ ಕಟ್ಟಡದ ಅಡಿ ಸಿಲುಕಿ ತಾಯಿ ಹಾಗೂ ಕಂದಮ್ಮ ಸಾವಿನ ಮನೆ ಸೇರಿದ್ದಾರೆ. 27 ವರ್ಷದ ಜುಬಿಯಾ ತನ್ನ 2 ವರ್ಷದ ಪುಟ್ಟ ಕಂದಮ್ಮನ ಜೊತೆ ಉಸಿರು ಚೆಲ್ಲಿದ್ದಾರೆ. ಜಗತ್ತನ್ನ ನೋಡೋ ಮುನ್ನವೇ ಪುಟ್ಟ ಕಂದಮ್ಮ ಫೋಜಿಯಾ ಕಣ್ಣು ಮುಚ್ಚಿದ್ದಾಳೆ. ಇನ್ನು ಹಲವಾರು ಜನ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಎನ್ಡಿಆರ್ಎಫ್ ಸಿಬ್ಬಂದಿ ಕಟ್ಟಡದ ಅಡಿ ಸಿಲುಕಿದವರನ್ನ ರಕ್ಷಿಸಲು ಹರ ಸಾಹಸ ಪಡ್ತಿದ್ದಾರೆ. ಸಾವಿನ ಸಂಖ್ಯೆ ಇಲ್ಲಿಗೆ ಕೊನೆಯಾಗಲಿ. ಕಟ್ಟಡದ ಅಡಿ ಸಿಲುಕಿದವರು ಜೀವಂತವಾಗಿ ಹೊರಬರಲಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.